ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ನಮ್ಮ ಭಾರತ ದೇಶಗಳನ್ನ ಹೆಮ್ಮೆಯ ಅದ್ಭುತವಾದ ನಟ ಘಟ್ಟ ಆಗಿರುವಂತಹ ನಮ್ಮ ಸಾಯಿ ಕುಮಾರ್ ಸರ್ ಅವರ 50 years of magical journey ಸಿನಿಮಾ ಜರ್ನಿಯ ಸಂಭ್ರಮವನ್ನ ಕೂಡ ಇದೆ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ನಮ್ಮನ್ನ ಇಷ್ಟು ವರ್ಷಗಳಿಂದ ಬ್ಯೂಟಿಫುಲ್ ಆಗಿ ನಡೆಸೋದಕ್ಕೆ, ಪವರ್ಫುಲ್ ಆಗಿ ನಡೆಸೋದಕ್ಕೆ. ಈಗ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಅಂದ ತಕ್ಷಣ ಇವರು ನಿರ್ಮಾಣ ಮಾಡಿದ ಮೊದಲ ಸಿನಿಮಾ ಆಗ್ತಾ ಹೋಗುತ್ತೆ ಜೋಗಿಯ ಹಿಸ್ಟ್ರಿ. ಅದರ ರೆಕಾರ್ಡ್ ಬಗ್ಗೆ ಮಾತಾಡೋದಕ್ಕೆ ಸಾಧ್ಯನಾ? ಅದಕ್ಕೆ ಹಾಡಿನ ಮೂಲಕನೇ ಪವರ್ ಏನು, ಅದ್ರ ಸ್ಟೈಲ್ ಏನು ಅಂತ ನಿಮ್ಮ ಮುಂದೆ ಒಂದ್ಸಲ ಆ ಜರ್ನಿಯನ್ನ ಮೆಲ್ಕ್ ಹಾಕೋದಕ್ಕೆ ಸಾಯಿ ರಮೇಶ್ ಅವರ ಟೀಮ್ ಸಿಸ್ಟರ್ಸ್ ರೆಡಿ ಆಗಿದ್ದಾರೆ ಕಲಾವಿದರು. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಒಂದು ಅದ್ಭುತವಾದ ಡಾನ್ಸ್ ಒಂದಿಗೆ ಕಾರ್ಯಕ್ರಮನ ಮುಂದುವರಿಸೋಣ. ಲೆಟ್ಸ್ ವೆಲ್ಕಮ್ ಟೀಮ್ ಸಿಸ್ಟರ್ಸ್ ಸಾಯಿ ರಮೇಶ್ ಮ್ಯಾಚಿಂಗ್. ಮೆಲೋಡಿಗೆ ಹಾಡುಗಳಿಗೆ, ಕುಣಿಸೋ ಹಾಡುಗಳಿಗೆ, ಮನಸ್ಸನ್ನ ತಣಿಸೋ ಹಾಡುಗಳಿಗೆ, ನಮ್ಮೆಲ್ಲರ ಹೃದಯವನ್ನ, ಕಿವಿಗಳನ್ನ, ಕೈಕಾಲುಗಳನ್ನ ಡಾನ್ಸ್ ಮಾಡಿಸಿದಂತ ನಮ್ಮ ಹಾಡು ನಾಯಕ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಹಾಗೂ ಇಷ್ಟು ಬ್ಯೂಟಿಫುಲ್ ಆಗಿರೋ ಹಾಡು ಕೊಟ್ಟಿದ್ದೀರಾ. ಅಂಡ್ ವಿ ಆಲ್ ನೋ ಅವರ ವಾಯ್ಸ್ ನಲ್ಲಿ ಮತ್ತೆ ಜಾಗು ಇದೆ ಅಂತ. ನಿಮ್ ಸ್ಟೈಲ್ ನಲ್ಲಿ ಎರಡು ಲೈನ್ ಆದ್ರೂ ಈ ಹಾಡು ಕೇಳಬಹುದು ಸರ್. ಅಶ್ವಿನಿ ರಾಮಪ್ರಸಾದ್ ಅವರು ನಾವು ವೆರಿ ಗುಡ್ ಫ್ರೆಂಡ್ಸ್, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ. ಆಡಿಯೋ ಬರ್ತಿಲ್ಲ, ಹೇಳಿ. ವರುಣ್ ಪುರಿ Our journey started with ಪ್ರೀತಿ ಭೂಮಿ ಮೇಲೆ ಬೇರೆ ಜಾಗದಿಂದಲೇ ನನ್ನೇಕೆ ಪ್ರೀತಿ ಮಾಡಿದೆ ನಿನ್ನ ಪ್ರೀತಿಸಲು ಕಾರಣವೇಳುವೆಯ. It's a duet, that's why I didn't know this. Then many girls, especially all ಹುಡುಗಿಯರು, they love this song. I feel blessed doing this song. ಪ್ರೀತಿಸೆ ಅಂತ ಪ್ರಾಣ ತಿನ್ನು ಹೇಳಿ ನೀನು ಯಾರು, ನನ್ನ ಪ್ರೀತಿ ಮಾಡು ಅಂತ ಕೇಳಿ ಕೊಟ್ಟೋದ್ಯಾರು. ಇದೆಲ್ಲ ನಿನ್ನ ಲೋಕ, ಇದೆಲ್ಲ ಪ್ರೀತಿಯಾಟ. ಹುಡುಕದೆ ನೀವ್ ಲಿರಿಕ್ಸ್ ಮಾಡ್ಕೋಗಿದ್ದೀರಾ, ಬಟ್ ನಮ್ಮ ಆಡಿಯನ್ಸ್ ಲಿರಿಕ್ಸ್ ಮಾಡ್ತಿಲ್ಲ. ಅಲ್ಲಿ ನೋಡಿ ಮೊಬೈಲ್ ಇಟ್ಕೊಂಡು ಫುಲ್ ಆ ಹಾಡು ಈ ಹಾಡು ಎರಡು ಬಾಯ್ಕೊಂಡು ಮಾಡ್ಕೊಂಡು ಹಾಡ್ತಾ ಇದ್ದಾರೆ ಅವರು. ಅಷ್ಟು ಇಷ್ಟವಾದಂತ ಹಾಡುಗಳಿವೆಲ್ಲ ಎವರ್ಗ್ರೀನ್ ಮೆಲೋಡಿ. Only meaning and that's it. All nakaras in this song. We did many experiments with Ashwini audio. Hundreds of songs released. Ramprasad sir, through him, I got introduced to Kannada audience, Kannada industry, and I owe him a lot. And here is my love for him, for Arun, this small.
ನೀನು ನನಗೆ ನಾನು ನಿನಗೆ ಕೊನೆಯವರೆಗೂ ನಿನ್ನೊಂದಿಗೆ ಏನೇ ಬರಲಿ ಎಲ್ಲಿರಲಿ ನನ್ನೆರಡು ನಿನ್ನೊಂದಿಗೆ ನಾ ಸತ್ತರೂ ಬದುಕಿರುವೆನು ನಿನ್ನುಸಿರಲೇ ನಾನಿರುವೆನು ನೀನು ನನಗೆ ನಾನು ನಿನಗೆ ಕೊನೆಯವರೆಗೂ ನಿನ್ನೊಂದಿಗೆ ಮೇಲೆ ನಡಿಗ ನಿಂದಿ ನಡಿಗ ಪ್ರೇಮ ಕುರಿಸೆ ಚೋಟಿಮ್ಮನಿ ನನ್ನಡಿಗೆ ಬರಲಿ చూపించన నీనవుని. This movie also will release in Telugu. That's why I gave this one. And welcome to Telugu industry. Arun. Thank you for all your love. And I wish Bharga a super duper hit. And I wish Sasi, director Arun, gets many more films, super hit films. God bless you, Sasi. Good luck. God bless you. ಸರ್ ನೀವು ಸ್ಟೇಜ್ ಮೇಲೆ ಬಂದು ಗಾರ್ಗ ಬ್ಯೂಟಿಫುಲ್ ಆಗಿದೆ, ರೊಮ್ಯಾಂಟಿಕ್ ಆಗಿದೆ ಅಂತ, ಬಟ್ ನೀವು ಬಂದು ಮಾತಾಡಿ ಈ ಸ್ಟೇಜ್ ನ ಮ್ಯೂಸಿಕಲ್ ಮಾಡಿದ್ರಿ. ಆ ಎಲ್ಲ ಬ್ಯೂಟಿಫುಲ್ ಹಾಡುಗಳನ್ನ ನೆನೆಸಿ ನಮಗಾಗಿ ಮಾಡಿದ್ರಿ. ನಮ್ಮ ಆರ್ಟಿಕಲ್ ನಾಯಕ್ ಸರ್ ಜೋರ ಚಪ್ಪಾಳೆ ಪ್ಲೀಸ್. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳಿ ನಾವು ಪ್ರೀತಿಸಲಿ ಅಂತ ಪ್ರೀತಿಗೆ ಭೂಮಿ ಮೇಲಿದೆ ಹಾಡುಗಳನ್ನ ಹೀಗೆ ಮಾಡಬೇಕಾದ್ರೆ ರವಿರಾಜ್ ಸರ್ ಅವರು ಕೂಡ ಸರ್ ತಾವು ಕೂಡ ವ್ಯಕ್ತಿ ಮೇಲೆ ಬರಬೇಕು. ಸರ್ ಬನ್ನಿ ಸರ್. ಕುಮಾರ್ ಸರ್, ಪ್ರೀತಿಯ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹಾಗೂ ಭಾರತವನ್ನ ರಾಜ್ಯದಾದ್ಯಂತ ನೀವು ವಿತರಕರಾಗಿ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. ಹೇಗಿದೆ ಸರ್ ಸಿನಿಮಾ? ಒಂದ್ಸಲ ನಿಮ್ಮಲ್ಲಿ ಕೇಳ್ಬೋದಾ? ಬಹಳ ಚೆನ್ನಾಗಿದೆ. ಚೆನ್ನಾಗಿದ್ರೆ ಹೌದು ಅಲ್ವಾ? ಹೇಳಿ ಸರ್, ಭಾರ್ಗ ಬಗ್ಗೆ ಹೇಳಿ. 6 ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ರಾಮ್ ಪ್ರಸಾದ್ ಅವ್ರಿಗೆ ಒಳ್ಳೆಯದಾಗುತ್ತೆ. ನಮ್ಮ ಶಶಿ ಡೈರೆಕ್ಟ್ರು ಅವರು ನಾನು ಚಿಕ್ಕ ಹುಡುಗರಿಂದ ನೋಡಿದ್ದೀನಿ. ಅಷ್ಟೇ. ಅದರಿಂದ ಅರುಣ್ಗೆ ಒಳ್ಳೆಯದಾಗಲಿ. ಈಗಲ್ಲಿ ನೋಡಿದಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು. ಈ ಚಿತ್ರನ ಗೆಲ್ಲಿಸೋದು ನೀವು ಅಭಿಮಾನಿಗಳು, ದೇವರಿಗೆ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು ಕುಮಾರ್ ಸರ್, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ, ರವಿರಾಜ್ ಸರ್ ಇವತ್ತು ಪ್ರೀತಿಯಿಂದ ಸಪೋರ್ಟ್ಗೆ ಅಂತಾನೆ ತಾವು ಬಂದಿದ್ದೀರಾ. ಗಾರ್ಗ ಸಿನಿಮಾದ ನಿರ್ದೇಶಕರಾದಂಥ ಶಶಿ ಅವರು ಬಹಳ ಆಪ್ತರು ನಮಗೆ. ಹಾಗಾಗಿ ಅವರು ಡೈರೆಕ್ಷನ್ ಮಾಡುವಂಥ ಮೊದಲ ಸಿನಿಮಾ ಹೇಗೆ ಅನ್ನಿಸ್ತಾ ಇದೆ? ನೀವು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಕೊಳಕುಗಳನ್ನ ನಾನು ಸ್ವಲ್ಪ ನೋಡಿದ್ದೀನಿ, ತುಂಬ ಚೆನ್ನಾಗಿ ನೋಡಿದ್ದಾರೆ. ಬಟ್ ಈ ಸಿನಿಮಾ ನೋಡಿದ್ದು, ಈ ಸಿನಿಮಾ ಸ್ವಲ್ಪ ಕೊಳಕುಗಳನ್ನ ನೋಡಿದ್ಮೇಲೆ ಶಕ್ತಿಗೆ ನಮ್ಮೊಂದು ಅಜಾಗ್ರತ ಅನ್ನೋ ಸಿನಿಮಾ ಕೂಡ ಕೊಟ್ಟಿದ್ದೀನಿ. ಸೊ ಭಾಳ ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ. ಭಾಳ ತುಂಬ ಟ್ಯಾಲೆಂಟೆಡ್ ಪರ್ಸನ್. ಸೊ ನಾನು ಇನ್ನೂ ನಂದು ಕೂಡ ರಿಲೀಸ್ ಇದೆ ಸದ್ಯದಲ್ಲೇ. ಈ ಸಿನಿಮಾ ಆಗಲಿ ಅಂದ್ಬಿಟ್ಟು, ಯಾಕಂದರೆ ಇದು ಮೊದಲನೇ ಸಿನಿಮಾ ಶಶಿ ಅವ್ರದ್ದು. ಈ ಸಿನಿಮಾ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಇದಾಗಿದ್ದ ತಕ್ಷಣ ನೆಕ್ಸ್ಟ್ ರಿಲೀಸ್ ಮಾಡ್ತೀವಿ. ಪ್ಲಸ್ ಇನ್ನೊಂದು ನಮ್ಮ ರಾಮ್ ಪ್ರಸಾದ್ ಸರ್ ಒಳ್ಳೆದಾಗಲಿ ಈ ಸಿನಿಮಾ, ಆ್ಯಂಡ್ ಹೊಸ ಹೀರೋ ಒಳ್ಳೆದಾಗಲಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. So nice sir. Actually ಒಂದು ಸಿನಿಮಾ ರಿಲೀಸ್ ಆಗಿ ಯಶಸ್ವಿ ಆದಮೇಲೆ ಹೊಸ ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾದ ಆಫರ್ ಬರೋದು ಹೇಳಿದ್ವಿ. ಆದರೆ ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ತುಣುಕುಗಳನ್ನ ನೋಡಿ ಅಜಾಗ್ರತ ಅನ್ನೋ ಚಿತ್ರವನ್ನ ಆಲ್ರೆಡಿ ಅವರು ನಿರ್ದೇಶನ ಮಾಡ್ತಾ ಇರೋದು. ನಮ್ಮ ಡೆಬ್ಯೂ ಸಿನಿಮಾ ಡೈರೆಕ್ಟರ್ಗೆ ಆಲ್ರೆಡಿ ಒಂದು ಸಿನಿಮಾ ಲೈನಲ್ಲಿ ಇದೆ, ರೆಡಿ ಆಗ್ತಾ ಇದೆ. ರೆಡಿಯಾಗಿದೆ. ಇನ್ನೊಂದ್ಸಲ ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಅದೇ ಈ ಸಿನಿಮಾ ರಿಲೀಸ್ ಇರೋದ್ರಿಂದಾಗಿ ಎರಡೂ ಸಿನಿಮಾ ಒಟ್ಟಿಗೆ ಬರೋದು ಬೇಡ, ಒಂದೇ ಡೈರೆಕ್ಟರ್ ಕಾಂಪಿಟೇಷನ್ ಬೇಡ ಅಂತ ಅಂದ್ಬಿಟ್ಟು ಫಸ್ಟ್ ರಾಮ್ ಪ್ರಸಾದ್ ಸಾಹೇಬ್ರಿಗೆ ಚಾನ್ಸ್ ಕೊಟ್ಟಿದ್ದೀವಿ. ಈಗ ಮುಗಿಸಿದ್ದೆ, ಆದಷ್ಟು ಬೇಗ ಬರ್ತದೆ. ನಾವು ಶಶಿ ಕೊಟ್ಟು ನೆಕ್ಸ್ಟ್ ಪಿಕ್ಚರ್ ಏನು ಸರ್ ಇದು?
ನಮ್ಮ ಟ್ಯಾಲೆಂಟೆಡ್ ಡೈರೆಕ್ಟರ್ ಒಂದು ಚಂದನ ಮನೆಗೆ ಸಿಕ್ಬಿಟ್ಟಿದ್ದಾರೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಲ್ವಾ? ಪ್ರಬಲದ ಮಾತ. ಮತ್ತೊಮ್ಮೆ ಎನ್ ಕುಮಾರ್ ಸರ್ಗೆ, ರವಿರಾಜ್ ಸರ್ಗೆ ಪ್ರೀತಿಯಿಂದ ಆಶೀರ್ವಾದ ಮಾಡಿ ಶುಭ ಆಶೀರ್ವಾದವನ್ನ ನೀಡೋದಕ್ಕೆ ಪ್ರತಿದಿನ ನೀವು ಸುವರ್ಣ ಚಾನೆಲ್ ನಲ್ಲಿ ಬೆಳಿಗ್ಗೆ 7:30 ಇಂದ 9 ಗಂಟೆ ತನಕ ಇವ್ರ ದರ್ಶನ ಮಾಡ್ತೀರಾ. ಇವರ ನುಡಿಗಳೆಲ್ಲ ಕೇಳ್ತೀರಾ. ದೈಹಿಕವಾದಂತಹ ಒಂದು ಆರಂಭವನ್ನು ಕೊಟ್ಟಿದ್ದೀರಾ ಕಾರ್ಯಕ್ರಮದ ಮೂಲಕ. ಸ್ವತಃ ಋಷಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸುವರ್ಣ ಸಂಕಲ್ಪ ಮೂಲಕ ನಮಗೆ ದಿನದ ಶುಭ ಆರಂಭವನ್ನ ಕೊಡೋರು. ಇವತ್ತು ಧಾರ್ಗಕ್ಕೆ ಶುಭಾರಂಭ ಸಿಗಲಿ ಅಂತ ಆಶೀರ್ವಾದ ಮಾಡೋದಕ್ಕೆ ಶ್ರೀ 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 ವಿಶ್ವನಾಥ ಭಾಗವತರು ನಮ್ಮೊಂದಿಗಿದ್ದಾರೆ. ಗುರುಜಿಯವರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ ಗುರುಗಳೇ. ಮೊದಲನೇದಾಗಿ ತುಂಬಾ ಧನ್ಯವಾದಗಳು ಬಿಡುವು ಮಾಡುವ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಧನ್ಯವಾದ. ರಾಮಪ್ರಸಾದ್ ಸರ್ ಫೋನ್ ಮಾಡಿ ಹೇಳಿದ್ರು, ಗುರುಜಿ ಈ ಥರ ಒಂದು ಸಿನಿಮಾ ಪ್ರೀ ರಿಲೀಸ್ ಇವೆಂಟ್ ಇದೆ, ನೀವು ಬರಬೇಕು ಅಂತ ಹೇಳಿದ್ರು. ನಾನು ಫಸ್ಟ್ ಕೇಳಿದ್ದೆ ಸ್ವಾಮೀಜಿಗಳಿಗೆ, ಸನ್ಯಾಸಿಗಳಿಗೆ, ಜ್ಯೋತಿಷಿಗಳಿಗೆ ಅಲ್ಲಿನ ಕೆಲಸ ಅಂತ. ಅಂದರೆ ಸರ್ವಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನ ಹೇಗಿರುತ್ತೆ ಅಂದರೆ ದೇವಸ್ಥಾನ, ಪೂಜೆ, ಜ್ಯೋತಿಷ್ಯ ಈ ರೀತಿಯಾಗಿರುತ್ತೆ. ಹಾಗಾಗಿ ಇಲ್ಲ, ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿದ್ರು. ಯಾವ ಸಂದರ್ಭಕ್ಕೆ ನೋಡಿ, ಇಲ್ಲಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಗಾರ್ಗ ಅಂತ ಮಾಡಿದ್ದಾರೆ. ನಮಗೆ ಗಾರ್ಗ ಅಂದ ತಕ್ಷಣ ಹೆಸರು ನೆನಪಾಗ್ತಕ್ಕಂಥದ್ದು ಗರ್ಗ್ಯ ಮಹರ್ಷಿಗಳು, ಗರ್ಗ್ಯ ಭಾರದ್ವಾಜ ಗೋತ್ರ ಅಂತ ಇರುತ್ತೆ. ಇಲ್ಲಿ ಸರಸ್ವತಿ ಪುತ್ರರು ಸಾಯಿ ಕುಮಾರ್ ಸರ್ ಇದ್ದಾರೆ. ಸೊ ಹಾಗಾಗಿ ಅವ್ರು ತುಂಬ ಚೆನ್ನಾಗಿ ಗೊತ್ತು, ಅಥವಾ ತುಂಬ ಜನರಿಗೆ ಗೊತ್ತಿದೆ. ಈ ಗರ್ಗ ಅಂದ ತಕ್ಷಣವೇ ಹಲವಾರು ಯಶಸ್ಸುಗಳನ್ನು ಕೂಡಿಟ್ಟಿರ್ತಕ್ಕಂತಹ ಜಾಗ ಅನ್ನುವಂಥದ್ದನ್ನು ನಾವು ಧಾರ್ಮಿಕವಾಗಿ ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಒಳ್ಳೆಯ ಹಾಡು, ಒಳ್ಳೆಯ ಕಥೆ, ಒಳ್ಳೆಯ ನಿರ್ದೇಶನ ಎಲ್ಲವನ್ನೂ ನಾವು ಇಷ್ಟಪಟ್ಟು ಹೇಳಿದ್ರಿ. ಒಳ್ಳೆಯ ಸಂಗೀತದ ಬಗ್ಗೆ ಹೇಳಿದ್ರಿ. ರಾಮಪ್ರಸಾದ್ ಸರ್, ಅರುಣ್ ಪ್ರಸಾದ್ ಸರ್ ಹೇಳಿದ್ದೇನು ಅಂತಂದ್ರೆ, ದೈವ ಬಲವೂ ಬೇಕು. ದೈವ ಬಲ ಇದ್ರೆ ಷಡ್ಡವರ ಮನುಷ್ಯ ಚಿಂತಾನ, ಸತ್ತವರ ದೈವ ಚಿಂತನ ಅಂತ. ದೇವರ ಅನುಗ್ರಹ ಇದ್ರೆ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಗುರುಜಿ, ನೀವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ಇನ್ನೊಂದು ಕಾರಣ ಇದೆ, ನಾನು ಸ್ವಾರ್ಥತೆಯಿಂದ ಬರೋದಕ್ಕೆ. ARC ಪ್ರೊಡಕ್ಷನ್ ಹೇಗೋ ಹಾಗೆ ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಇದೆ, ಇದನ್ನು ಪ್ರಮೋಷನ್ ಮಾಡ್ಕೊಂಡ್ಬಿಡ್ತಾನೆ. RP ಕ್ರಿಯೇಷನ್ಸ್ ಪ್ರತಿನಿತ್ಯ ಬೆಳಗ್ಗೆ ಸುವರ್ಣ ಸಂಕಲ್ಪ ಏನು ಬರುತ್ತೆ ಅದಕ್ಕೆ ಅವರೇ ಪ್ರೊಡ್ಯೂಸರ್. ಹಾಗಾಗಿ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಹಾಗಾಗಿ ಈ ಗರ್ಗ ಚಿತ್ರ ಶತದಿನೋತ್ಸವ ಅಥವಾ ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸನ್ನು ಪ್ರಾಪ್ತ ಮಾಡಿಕೊಳ್ಳಿ ಅನ್ನುವಂಥದ್ದು ಪ್ರಾರ್ಥನೆ. ಕಾರಣ ಏನು ಅಂತಂದರೆ, ಇವತ್ತು ಚಿತ್ರನಂದ್ರೆ ಜನ ಬರಲ್ಲ ಅಥವಾ ಓಡಲ್ಲ ಅಂತ ಈ ಥರ ಹಲವಾರು ಪ್ರಶ್ನೆಗಳು ಕೇಳ್ತಾರೆ ಅಥವಾ ಹೇಳ್ತಿರ್ತಾರೆ ಹೊರಗಡೆ. ಒಳ್ಳೆಯ ಮಾತೇನು ಕೇಳಿದ್ರೆ, ಒಳ್ಳೆಯ ಚಿತ್ರ ಮಾಡಿದ್ರೆ, ಒಳ್ಳೆಯ ಕಲಾವಿದರಿದ್ರೆ, ಒಳ್ಳೆಯ ವಿಷಯಗಳಿದ್ರೆ ಮತ್ತು ಅದರ ಜೊತೆಗೆ ನಾನೊಬ್ಬ ಜ್ಯೋತಿಷಿಯಾಗಿ ದೈವ ಫಲ ಇದ್ದರೆ ಎಲ್ಲ ಚಿತ್ರಗಳು ಯಶಸ್ಸಾಗತ್ತೆ. ಹಾಗಾಗಿ ನನ್ನನ್ನು ಕರೆದಿದ್ದು ನನಗೆ ಬಹಳ ಸಂತೋಷವನ್ನು ತಂದುಕೊಟ್ಟಿದೆ. ನಾನೊಬ್ಬ ದೈವ ಪೂಜಕನಾಗಿ, ದೈವಾರಾಧಕನಾಗಿ ಈ ಚಿತ್ರಕ್ಕೆ ಸದಾ ದೈವ ಫಲ ಇರಲಿ. ಅರುಣ್ ಪ್ರಸಾದ್ ಸರ್ ಆ್ಯಂಡ್ ರಾಮಪ್ರಸಾದ್ ಸರ್ ಅವ್ರ ಕುಟುಂಬಕ್ಕೆ, ಅವರ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಗುರುಗಳೇ, ರಾಮಪ್ರಸಾದ್ ಸರ್ ಅವರ ಪ್ರೊಡಕ್ಷನ್ ಸುವರ್ಣ ಸಂಕಲ್ಪದಲ್ಲಿ ಇರುವಂಥದ್ದು. ಹಾಗಾಗಿ ಸುವರ್ಣದ ಮಳೆಯನ್ನ ಹರಿಸಲಿ ಈ ಸಿನಿಮಾ ಅಂತ ತಾವು ಸಂಕಲ್ಪ ಮಾಡಿ ಶುಭ ಆಶೀರ್ವಾದವನ್ನ ಇಡೀ ತಂಡಕ್ಕೆ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಖಂಡಿತ. ಅದು ಈಗ ಹೇಳಿದ ಹಾಗೆ ಮನುಷ್ಯನಿಗೆ ಹಲವಾರು ಆಸೆಗಳಿರುತ್ತೆ. ಆ ಆಸೆಯಲ್ಲಿ ಈ ಒಂದು ಚಿತ್ರ ನಿರ್ಮಾಣವೂ ಕೂಡ ಒಂದು. ಬಟ್ ನಮ್ಮ ನಿರ್ಮಾಪಕರ ವಿಶೇಷತೆ ಏನು ಅಂತ ಕೇಳಿದ್ರೆ, ಚಿತ್ರ ನಿರ್ಮಾಣ ಅಲ್ಲದೆ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಾರ್ಥದಿಂದ ಹೇಳೋದಾದ್ರೆ ಅವರ ಚಿತ್ರ ಯಶಸ್ಸಾಗಲಿ. ಹಾಗಾಗಿ ಈ ಚಿತ್ರದ ಯಶಸ್ಸಿನೊಂದಿಗೆ ನಮ್ಮ ಸುವರ್ಣ ಸಂಕಲ್ಪಕ್ಕೂ ಅವರಿಂದ ಇನ್ನೊಂದಷ್ಟು ಅಪೇಕ್ಷೆ ಇರುತ್ತೆ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಯಶಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ. ಶುಭಂ ಭೂಯ. ಲೋಕಾಃ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಧನ್ಯವಾದಗಳು. ಗುರುಗಳ ಮಾತಲ್ಲಿ ಕೇಳಿದ ಹಾಗೆ ಲಕ್ಷ್ಮೀ ಪುತ್ರ, ಸರಸ್ವತಿ ಪುತ್ರ ಇವರಿಬ್ಬರ ಆಗಮನದ ಜೊತೆಗೆ ಗುರುಗಳ ಆಶೀರ್ವಾದ ಸಿಕ್ಕಾಗಿದೆ. ಒಂದು ರೀತಿ ಬಲಿಷ್ಠವಾದಂತ ಒಂದು ಶಕ್ತಿ ಈ ಗಾರ್ಗ ಸಿನಿಮಾಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಇನ್ನು ಈಗ ಗಾರ್ಗ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಪಾತ್ರ ಅವರು ಪ್ರತಿ ಬಾರಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಾಗ ನೋಡಿ ಮಾಡೇ ಮಾಡ್ತಾರೆ. ಅವರ ಆಕ್ಟಿಂಗ್ ಅಲ್ಲಾಗಿರ್ಬೋದು, ಡೈಲಾಗ್ಸ್ ಅಲ್ಲಾಗಿರ್ಬೋದು, ಎಕ್ಸ್ಪ್ರೆಸಿವ್ ಕಣ್ಣುಗಳಲ್ಲಾಗಿರ್ಬೋದು. ಈಗ ಅವರನ್ನೇ ವೇದಿಕೆ ಮೇಲೆ ಕರೆದು ಗಾರ್ಗನಲ್ಲಿ ಪಾತ್ರ ಯಾವ ರೀತಿ ಇದೆ ಅಂತ ಕನ್ನಡ ನಿಮ್ಮೆಲ್ಲರ ಪ್ರೀತಿಗೆ ಚಪ್ಪಾಳಿಯೊಂದಿಗೆ ಬರಮಾಡ್ಕೊಳ್ಳೋಣ. ನಮ್ಮ ಹೆಮ್ಮೆಯ ನಟರಾದಂತಹ ಮಿತ್ರ ಸರ್. ಗಾರ್ಗ. ಎಲ್ಲರಿಗೂ ನಮಸ್ಕಾರ.
ಅಶ್ವಿನಿ ರಾಮಪ್ರಸಾದ್ ಅವರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸುಮಾರು ಕುಟುಂಬಗಳಿಗೆ ಅನ್ನದಾತರವರು. ಕ್ಯಾನ್ಸರ್ ಜಗತ್ತು ಬಂದಾಗ ಗೀಗಿ ಪದ, ಏಕ್ತಾರಿ ಪದ, ತತ್ವಪದಗಳನ್ನ ಅಶ್ವಿನಿ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ. ಆ ಸಂಸ್ಥೆಯಲ್ಲಿ ಜೋಗಿ ಅಂತ ಅತ್ಯುತ್ತಮ ಚಿತ್ರವನ್ನು ನೀಡಿದಂಥವರು. ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅರುಣ್ ಅವರನ್ನ ಬಹಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಒಂದು 5 ದಶಕ 50 ವರ್ಷ ನಮ್ಮನ್ನು ರಂಜಿಸಿದಂತಹ ಸಾಯಿ ಕುಮಾರ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. 50 ವರ್ಷ ನಮ್ಮನ್ನು ಭರ್ಪೂರವಾಗಿ ಪರಿಗಣಿಸಿದ್ದೀರಿ. ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ, ಭಾರತೀಯ ಚಲನಚಿತ್ರ ತುಂಬ ದೊಡ್ಡದು. ಏನಾದರೂ ಸಮಸ್ಯೆ ಇದ್ರೆ, ಏನಾದರೂ ಬೇಜಾರಾದ್ರೆ, ಏನಾದರೂ ಕಷ್ಟಗಳಿದ್ರೆ ಅವ್ರ ಹೇಳ್ಕೊಂಡ್ರೆ ಬಹಳ ಸಮಾಧಾನ ಸಿಗುತ್ತೆ. ಆ ಗಾರ್ಗ ಟೈಮಲ್ಲಿ ಆ ಅನುಭವ ನನಗಾಗಿದೆ. ಒಂದು ಅಣ್ಣನ ಜಾಗದಲ್ಲಿ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಇರ್ತಾರೆ. ಸರ್, ವೆರಿ ಬೆಸ್ಟ್. ನಿಮ್ಮಂತ ದೊಡ್ಡ ನಟರನ್ನು ಪಡೆಯುವುದು ನಿಜವಾಗ್ಲೂ ಕೂಡ ಪುಣ್ಯ ಅನ್ಕೋತೀನಿ. ಗಾರ್ಗದಲ್ಲಿ ಒಂದು ವಿಶೇಷವಾದ ಪಾತ್ರ, ಹಾಸ್ಯ ಪಾತ್ರ. ನಾನು ಸ್ವಲ್ಪ ಕಳನಟನಾಗಿ ಕಾಣಿಸ್ಕೋತಾ ಇದ್ದೀರಿ, ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀರಿ. ಈ ಸಿನಿಮಾ ಶಾಖಾಧ್ಯಕ್ಷ ರಾಮಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಬಹಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು. ಬಹಳ ಚೆನ್ನಾಗಿ ಬಂದಿದೆ. ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ಬಂದಿದೆ. ಸಾಯಿ ಕುಮಾರ್ ಸರ್ ಜೊತೆ, ಅರುಣ್ ಅವ್ರ ಜೊತೆ, ದೊಡ್ಡ ನಟಗಳ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀರಿ. ಬಹಳ ಖುಷಿಯಾಗಿದೆ ನನಗೆ. ರಾಮಪ್ರಸಾದ್ ಸರ್ಗೆ ಒಳ್ಳೇದಾಗಲಿ, ಅರುಣ್ ಅವರಿಗೆ ಒಳ್ಳೇದಾಗಲಿ, ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ. ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದ್ಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್. ಈಗಾಗಲೇ 2 ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ. ರವಿಯಣ್ಣ ಹಳದು ತೂಗಿ ಕೆಲಸ ಮಾಡುವಂಥ ಮನುಷ್ಯ. ರವಿಯಣ್ಣ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಲ್ಲಿ ಇರುತ್ತೆ, ಒಂದು ಗತ್ತು ಗಮ್ಮತ್ತು ಇದ್ದೇ ಇರುತ್ತೆ. ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡಲಿ. ಕನ್ನಡದ ಪ್ರಶಾಂತ್ ನೀಲ್ ರೀತಿಯಲ್ಲಿ, ಯೋಗರಾಜ್ ಭಟ್ ರೀತಿಯಲ್ಲಿ, ಒಂದು ದುನಿಯಾ ಸೂರ್ಯವರ ರೀತಿಯಲ್ಲಿ ಅವರು ಬೆಳೆಯಲಿ ಇದನ್ನು ಅಂತ ಆಶಿಸ್ತೀರಿ. ಗಾರ್ಗ ಒಳ್ಳೆ ಚಿತ್ರವಾಗಿ ಮೂಡಿ ಬರಲಿ, ಎಲ್ಲರಿಗೂ ಮನೋರಂಜಿಸಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ನನ್ನ ಕರೆಸೋದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಿತ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಕಾರಣ ಶ್ರೀ ಜೋಗೇಶ್ವರ ಶರ್ಮಾ ಅವರು ಹಾಗೂ ಶ್ರೀಮತಿ ಕೃಷ್ಣ ಜ್ಯೋತಿ ಅವರು ಈ ದಂಪತಿಗಳಿಗೆ ಹುಟ್ಟಿದಂತಹ ಚಂದನ ಮಗು ಮುಂದೊಂದು ದಿನ ಇಡೀ ಭಾರತೀಯ ಚಿತ್ರರಂಗವನ್ನೇ ಅಭಿನಯ ಲೋಕದಲ್ಲಿ, ಕಂಠದಾನ ಕ್ಷೇತ್ರದಲ್ಲಿ ರಾರಾಜಿಸುತ್ತೆ ಅಂತ ಬಹುಶಃ ಅವತ್ತು ಅವರು ಊಹೆ ಮಾಡಲಿಲ್ಲ. ಅವರ ತಂದೆಯವರು ಕಂಠದಾನ ಕಲಾವಿದರಾಗಿದ್ದರು, ತಾಯಿಯವರು ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದರು. ಅವರೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಅವರು. ದೇವರು ಚಿತ್ರದ ಅನ್ನುವ ತೆಲುಗು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ದೇವರು ಚೇಸಿನ ಪೆಳ್ಳಿ ಅಂತ ಕೇಳಿದ ತಕ್ಷಣ ನನಗೆ ಅನಿಸ್ತಾ ಇದೆ, ಇವರು ಚಿತ್ರರಂಗಕ್ಕೆ, ಚಿತ್ರ ಲೋಕಕ್ಕೆ ದೇವರು ಕೊಟ್ಟಿರುವಂತಹ ವರ ಅಂತ. ಯಾಕಂದ್ರೆ ಅಂತಹ ಅದ್ಭುತವಾದ ಅಭಿನಯ, ಕಾಕಿ ಕೊಟ್ಟು ಒಂದು ಪಾತ್ರದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡು ಅಂದ್ರೆ ನಮಗೇನೆ ಸ್ಕ್ರೀನ್ ನೋಡ್ತಾ ಭಯ ಆಗಬೇಕು, ಮೈ ಜಿಮ್ ಅನ್ನಿಸ್ಬೇಕು. ಆ ವಾಯ್ಸ್ ಅಲ್ಲಿರುವಂತಹ ಗತ್ತು, ಕಣ್ಣಲ್ಲಿರುವಂತಹ ತಾಕತ್ತು ಪ್ರತಿಯೊಂದು ಅಭಿನಯದಲ್ಲಿ, ಪ್ರತಿಯೊಂದು ಸಿನಿಮಾದ ಮೂಲಕ ಒಂದು ಮೋಡಿ ಮಾಡ್ತಾ ತೆಲುಗು, ಕನ್ನಡ, ತಮಿಳು, ಮಲಯಾಳಂ, ಹಿಂದಿ ಹೀಗೆ ಹಲವಾರು ಭಾಷೆಗಳಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕಂಠದಾನ ಅಂತ ಬಂದಾಗ 100, 200, 500 ಅಲ್ಲ 1500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕಂಠದಾನ ಮಾಡಿರುವಂತ ನಮ್ಮ ಭಾರತ ದೇಶದ ಸಿನಿಮಾ ಲೋಕದ ಶ್ರೇಷ್ಠ ನಟ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಅವರು 50 ವರ್ಷಗಳನ್ನು ಭರ್ಜರಿಯಾಗಿ ಪೂರೈಸಿರುವಂತ ಈ ಕ್ಷಣದಲ್ಲಿ ಎಲ್ಲ ಚಿತ್ರರಂಗದ ಪರವಾಗಿ ಧನ್ಯವಾದಗಳನ್ನ, ಶುಭಾಶಯಗಳನ್ನ ಅರ್ಪಿಸ್ತಾ ಈ ವೇದಿಕೆಯಲ್ಲಿ ಅವರಿಗೆ ಗೌರವದ ಸನ್ಮಾನವನ್ನ ಮಾಡುವಂತ ಅಪೇಕ್ಷೆಯನ್ನ ನಾವು ಹೊಂದಿದ್ದೀವಿ. ದಯಮಾಡಿ ಸ್ವೀಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಇದೀಗ ಸಾಹಿತ್ಯ ಅವರಿಗೆ ಒಂದು ಸಿನಿಮಾದಲ್ಲಿ
ನಮಗೆ ಬೆಳ್ಳಿ ಪರದೆ ಮೇಲೆ ನಿಮ್ಮ ವಾಯ್ಸ್ ಅಭಿನಯ ಮೂಲಕ ಭರ್ಜರಿ ಮನೋರಂಜನೆ 5 ದಶಕಗಳಿಂದ ನೀಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗುರುಪ್ರಿಯ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತು ನನ್ನ ಮಾತೃಭಾಷೆ ತೆಲುಗು, ಆದರೆ ನನ್ನ ಜೀವನದ ಭಾಷೆ ಕನ್ನಡ. ಇವರು ಹೇಳಿದರು, ಅಪ್ಪ ಜೋಗೇಶ್ವರ ಶರ್ಮ, ಅಮ್ಮ ಕೃಷ್ಣ ಜ್ಯೋತಿ. ಈ ಸ್ವರ ಅಪ್ಪ ಕೊಟ್ಟಿದ್ದು, ಸಂಸ್ಕಾರ ಸಂಸ್ಕೃತಿ ಅಮ್ಮ ಕೊಟ್ಟಿದ್ದು, ಆಶೀರ್ವಾದ ಆ ತಾಯಿ ಭುವನೇಶ್ವರಿ ದೇವಿ, ಕಲಾಮತಲ್ಲಿಗೆ ಮುಕ್ಕೋಟಿ ದೇವತಂದು, ಅಭಿಮಾನ ನಿಮ್ಮೆಲ್ಲರದು. ಸೊ 1972 ನನಗೆ 11 years old, ನಾನು 11 years. ಸೊ ಸ್ಟಾರ್ಟೆಡ್ ಆಸ್ ದುರ್ಯೋಧನ. ಅದಾದಮೇಲೆ 73 ಡಬ್ಬಿಂಗ್ ಶುರು ಮಾಡಿದೆ. 75 ನನ್ನ ಮೊದಲನೇ ಫಿಲ್ಮ್ దేవుడు చేసినప్పుడు January 9, 75 ರಿಲೀಸ್ ಆಯಿತು ಆಸ್ ಅ ಬಾಲನಟ. ಅದು ಆವಾಗ 100 days. ಸೊ ಲಾಸ್ಟ್ ಇಯರ್ ಸಂಕ್ರಾಂತಿಗೋಸ್ತು ನಾವು ಅಂತ ಒಂದು ಫಿಲ್ಮ್ ಮಾಡಿದೆ, ಅದು 100 days ಕರೆಕ್ಟಾಗಿ ಮೈ 50th year. ಸೊ ಐ ಆಮ್ ಸೋ ಬ್ಲೆಸ್ಡ್, ಐ ಆಮ್ ಸೋ ಹ್ಯಾಪಿ. ಅಟ್ ದ ಸೇಮ್ ಟೈಮ್ ಇದಕ್ಕೆಲ್ಲ ಕಾರಣ ಅಪ್ಪ ಅಮ್ಮ ಆಶೀರ್ವಾದ. ನಾವು ಯಾವಾಗಲೂ ಹೇಳ್ತೀನಿ, ತಂದೆ ತಾಯಿ, ತಂದೆ ಗುರು ದೈವ ಅಂತ. ಸೊ ಆ ತಾಯಿ ತಂದೆ ಗುರುಗಳು ಆ ದೇವ್ರ ಬಗ್ಗೆ. ಸೊ ನಮ್ಮ ಅದೃಷ್ಟ ಏನು ಅಂದರೆ, ಪೊಲೀಸ್ ಸ್ಟೋರಿ ಇಲ್ಲ ಅಂದರೆ ಸಾಯಿ ಕುಮಾರ್ ಇಲ್ಲ. ಸೊ ಅದಕ್ಕೆ ಮುಂಚೆ ಸಾಯಿ ಕುಮಾರ್ ಬೇರೆ, ಪೊಲೀಸ್ ಸ್ಟೋರಿ ಆದಮೇಲೆ ಸಾಯಿ ಕುಮಾರ್ ಬೇರೆ. ಆ ಪೊಲೀಸ್ ಸ್ಟೋರಿಗೆ ಕಾರಣ ತಿರ್ಗಾ ನೀವೇ. ಸೊ ಕರ್ನಾಟಕ ಆ ಪೊಲೀಸ್ ಸ್ಟೋರಿ ಒಂದು ಫಿಲ್ಮ್ ಚೇಂಜ್ ಮೈ ಎಂಟೈರ್ ಕೆರಿಯರ್. P for politeness, O for obedience, L for loyalty, I for integrity, C for courage, E for efficiency. That is police. 100 ತಪ್ಪು ಮಾಡೋ ತನಕ ಸಹಿಸಿಕೊಳ್ಳಕ್ಕೆ ನಾನು ಶ್ರೀಕೃಷ್ಣ ಅಲ್ಲ, ಅಗ್ನಿ. I am a bad police officer. ಏಕತ್ವಾಲ್ ಲಕ್ಷ ಕೊಡಕ್ಕೆ ನೀನೇನು ದಾನವೀರ ಶೂರ ಕರ್ಣನ, ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್. ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಖಾದಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಳಿಗೆ ಈ ಚಿಲ್ಲು ಹೊಡೆಯೋ ಖಾದಿ, ಅದರ್ ಖಾದಿ. ಸೊ ಪೊಲೀಸ್ ಸ್ಟೋರಿ. ಸೊ 75 ನಾನು ಫಸ್ಟ್ ಫಿಲ್ಮ್ ಆದರೆ, ತಿರ್ಗಾ ಚಾಲೆಂಜ್ ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಜೊತೆ ತೆಲುಗಲ್ಲಿ ತಿರ್ಗಾ ಎಂಟ್ರಿ ಆದೆ. ಅದಾದಮೇಲೆ 93 ಕುಂಕುಮ ಭಾಗ್ಯ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ. ಅದಾದಮೇಲೆ ವಾಕಪ್ ಬೇಕು, ಅಲ್ಲಿ ಪಿಲ್ಲರ್ ಮಂಜು ಅವ್ರ ಪರಿಚಯ. ಸೊ ನಿಜವಾಗ್ಲೂ ಪಿಲ್ಲರ್ ಮಂಜು ಅವರಿಗೆ, ಆ ಟೀಮ್ಗೆ ಜೆ.ಜಿ. ಕೃಷ್ಣ ಆಗಿರ್ಬೋದು, ಕುಮಾರಿಲ್ಲ ಬರ್ತಾರೆ. ಸೊ ಜೆ.ಜಿ. ಕೃಷ್ಣ ಅವರಾಗಿರ್ಬೋದು, ಡೇವಿಡ್ ರೈಟರ್ ಇಲ್ಲ, ಸಾಧು ಕೋಕಿಲ ಅವರು. ಸೊ ವಂಡರ್ಫುಲ್ ಟೀಮ್. ಆ ಪೊಲೀಸ್ ಸ್ಟೋರಿ ಮಾಡಿದ್ಮೇಲೆ ನನ್ನ ಅದೃಷ್ಟ ಅಲ್ಲಿಂದ ಅದು ಎಲ್ಲ ಲ್ಯಾಂಗ್ವೇಜ್ ಡಬ್ಬಾಗಿ ಸೂಪರ್ ಹಿಟ್ ಆಗಿ, ಅಲ್ಲಿಂದ ಒಂದು ಸಾಯಿ ಕುಮಾರ್ ಅಗ್ನಿ 4ನೇ ಸಿನಿಮಾ ಅಂತ ಎಷ್ಟು ತನಕ. ಸೊ ಈಗ ನನ್ನ ಅದೃಷ್ಟ ಏನು ಅಂದರೆ, ಆಫ್ಟರ್ ರಂಗಿತರಂಗ ಸುಂದರ ಚಂದರ ಮಗದು, ಸುಂದರ ಚಂದಿರ ಮಗದ ವಿಶಾರದ ಬಂದರೆ ತೊಂದರೆ ಎಂದವ ಮಂಗದು ಅಂತ ರಂಗಿತರಂಗ ಡೈಲಾಗು. ಸೊ ಅಲ್ಲಿಂದ ಐ ಆಮ್ ಗೆಟಿಂಗ್ ಡಿಫರೆಂಟ್ ರೋಲ್ಸ್. ಅಂತ ಒಂದು ಅದ್ಭುತವಾದ ಪಾತ್ರ ನಮ್ಮ ಶಶಿ ಪಾತ್ರ. ಸೊ ಭಾರ್ಗ ಶಶಿ ಬಂದು ಕತೆ ಹೇಳಿದ ಮೇಲೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮ ಅಶ್ವಿನಿಯವರು ರಾಮಪ್ರಸಾದ್ ಅವ್ರ ಬಗ್ಗೆ ಹೇಳಿದ ತಕ್ಷಣ ತುಂಬ ಹ್ಯಾಪಿ ಆಯಿತು. ಅದಾದಮೇಲೆ ಪ್ರೊಡ್ಯೂಸರ್ ಓಕೆ, ನೀನು ಓಕೆ, ಹೀರೋ ಯಾರಪ್ಪ ಅಂದರೆ, ಬಾಪ ನೀವು
ಇಂಟ್ರೊಡ್ಯೂಸ್ ಮಾಡಿದೆ 2011 ಆದಿ ಸಾಯಿ ಕುಮಾರ್ ಅಂತ. ಪ್ರೇಮ ಕಾವಾಲಿ ಅಂತ 2011 ಅವತ್ತು ಇದೇ ಟೆನ್ಷನ್ ನನಗೆ. ನಿಮ್ಮ ಸ್ಥಾನದಲ್ಲಿ ನಾನಿದ್ದೆ, ಆದಿ ಸ್ಥಾನದಲ್ಲಿ ಈಗ ಇರಿದ್ದಾರೆ. ಇದೇ ಟೆನ್ಷನ್ ಆಗುತ್ತಿತ್ತು. ಬಟ್ ಒಳ್ಳೆ ಫಿಲ್ಮ್ ಮಾಡಿದ್ರೆ, ನಾವು ಮನಸ್ಸ ವಾಚ ಕರ್ಮನ ತಿಳ್ಕೊಂಡು ಸುದ್ದಿಯಾಗಿ ಮಾಡಿದ್ರೆ ಖಂಡಿತ ಅವ್ರು ನೋಡ್ತಾರೆ, ನಾಳೆ ಥಿಯೇಟರ್ಗೆ ಬರ್ತಾರೆ. ನಿಮ್ಮನ್ನ ಅವರು ನನ್ನ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಕಂಟೆಂಟ್ ಆಲ್ವೇಸ್ ವಿನ್ಸ್. ಸೊ ಒಂದು ಒಳ್ಳೆ ಪ್ರಯತ್ನ, ಒಂದು ಅದ್ಭುತವಾದ ಕ್ಯಾಸ್ಟಿಂಗು, ಅದ್ಭುತವಾದ ಟೆಕ್ನಿಷಿಯನ್ಸು. ಅಟ್ ದ ಸೇಮ್ ಟೈಮ್ ನಮ್ಮ RP ಅವರು ಈ ಸಾಂಗು ನಮಗೆ ಸರ್ಪ್ರೈಸು. ಒಂದಿನ ಸಡನ್ ಆಗಿ ಕಲಿಸಿದ. ಸೊ RP ಅವರಂದ್ರೆ ಮೆಲೋಡಿ ಎಕ್ಸ್ಟ್ರಾರ್ಡಿನರಿ, ಭಯ ಸೂಪರ್. ಆ್ಯಂಡ್ ನೋಡಿದ್ರೆಲ್ಲ ಆರ್ಟಿಸ್ಟ್ಗಳಿದ್ದಾರೆ. ಈ ಆರ್ಟಿಸ್ಟ್ಗಳ ಜೊತೆ ಸಚಿ ಎವ್ರಿಥಿಂಗ್ ಆಸ್ ಎ ಡೈರೆಕ್ಟರ್. ಇನ್ನೊಂದು ಅದೃಷ್ಟ ಏನಂದರೆ ನಿಮಗೆ ನನ್ನ ಡೆಬ್ಯೂ ಡೈರೆಕ್ಟರ್ಸ್ ಎಲ್ಲ ಚಿತ್ರಿಸ್ಕೊಟ್ಟವರು. ಸೊ ನಿಮಗೂ ಒಳ್ಳೆಯದಾಗಲಿ. ನೆಕ್ಸ್ಟು ರವಿ ಸರ್ ರೆಡಿಯಾಗಿದ್ದಾರೆ. ನಿಮಗೂ ಕುಮಾರ್ ಹೇಳಿದ್ರು ಹ್ಯಾಟ್ರಿಕ್, ಲೆಟ್ ಬಿ ಹ್ಯಾಟ್ರಿಕ್ ಫಾರ್ ಯು. ಸೋ ಹ್ಯಾಪಿ ಆ್ಯಂಡ್ ಸೋ ಬ್ಲೆಸ್ಡ್ ಆಲ್ಸೋ. 50 ವರ್ಷ ಸ್ಟಿಲ್ ನಾಟ್ ಔಟ್. ಇದು ಒರಿಜಿನಲ್ಲೇ ನೋ ಡಬ್ಬಿಂಗ್. ಸೊ ಅಲ್ಲಿಂದ ಶುರು ಮಾಡಿ ಇಲ್ಲಿಂದ ಬಂತಾನೆ ಇಲ್ಲಿ ಊರಿನ ಮೇಲೆ ಬಂದಮೇಲೆ ರಿಯಲಿ ಸೊ ತುಂಬ ಸಲ ಇಲ್ಲಿ ಬಂದಿದ್ದೇನೆ. ಬಟ್ ಇಂಥ ಏನು ನಾನು ನೋಡಲೇ ಇಲ್ಲ. ಇಲ್ಲಿ ಚಿಕ್ಕ ಮ್ಯೂಸಿಕಲ್ ನೈಟ್ಸ್ ನೋಡಿದ್ದೀನಿ. ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಜಯವಾಗಲಿ. ಸೊ ಡೋಂಟ್ ಮಿಸ್ ಗಾರ್ಗಾ ಇನ್ ಥಿಯೇಟರ್ಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ನಮ್ಮ ಅಕ್ಕಿ ಮಾತಾಡಿದ್ರೆ ಪವರ್ಫುಲ್ ಆಗಿರ್ಬೇಕು ಸರ್. ಒಂದೇ ವರ್ಷಕ್ಕೆ ಫೋಟೋಗೋಸ್ಕರ ಇದೇ ಸಂದರ್ಭದಲ್ಲಿ ಭಾರತ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರುವಂತಹ ಶ್ರೀಮತಿ ನಳಿನಿ ರಾಮಪ್ರಸಾದ್ ಮೇಡಮ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಸಂಗೀತ ನಿರ್ದೇಶಕರಾದಂತಹ RP ಪಟ್ನಾಯಕ್ ಸರ್ ಸಿನಿಮಾದಲ್ಲಿ ಅದ್ಭುತವಾದ ಪಾತ್ರವನ್ನು ನಿಭಾಯಿಸಿರುವಂತಹ ಅವರತ್ರ ಬೆಳ್ಳಿ ಮೋಡ ತರ ಕಾಣಿಸ್ತಾರೆ. ಇವತ್ತು ನಾವು ಭಾರ್ಗ ಸಿನಿಮಾದ ಟ್ರೈಲರ್ ಲಾಂಚ್ ಹಾಗೂ ಪ್ರೀ ರಿಲೀಸ್ ಇವೆಂಟ್ ನಿಮ್ಮ ಮುಂದೆ ತಂದಿದ್ದೀವಿ. ಈ ಇವೆಂಟ್ ಇಸ್ ಬ್ಯೂಟಿಫುಲಿ ಡನ್ ಬೈ ಈಗಲ್ ಮೀಡಿಯಾ ಕ್ರಿಯೇಷನ್ಸ್. ಈಗಲ್ ಮೀಡಿಯಾ ಟೀಮ್ಗೆ ಅವರಿಗೆ ಅವರ ಇಡೀ ತಂಡಕ್ಕೆ ಥ್ಯಾಂಕ್ ಯು ಹೇಳ್ತಾ ಪ್ರೀತಿಯ ಗೌರವದ ಸನ್ಮಾನವನ್ನ ಇದೀಗ ನಮ್ಮ ಹೆಮ್ಮೆಯ ಅಗ್ನಿ, ನಮ್ಮ ಹೆಮ್ಮೆಯ ಡೈಲಾಗ್ 50 ವರ್ಷಗಳನ್ನ ಗೋಲ್ಡನ್ನಾಗಿ ಪೂರೈಸಿರುವಂತಹ ಭಾರತದಾದ್ಯಂತ ಎಲ್ಲರ ಪ್ರೀತಿಯ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ನೆಚ್ಚಿನ ಸಾಯಿ ಕುಮಾರ್ ಸರ್ಗೆ ಜೋರ ಚಪ್ಪಾಳೆಯೊಂದಿಗೆ ಕಂಗ್ರಾಚುಲೇಷನ್ಸ್. ಸರ್ ಸಾಯಿ ಕುಮಾರ್ ಸರ್, ಒಂದು ರಿಕ್ವೆಸ್ಟ್ ಇದೆ ನಮ್ಮ RP ಪಟ್ನಾಯಕ್ ಸರ್ ಕಡೆಯಿಂದ. ಡೈಲಾಗ್ ಏನಾದ್ರು ಹೇಳ್ಬೋದು ಅಂತ. ನಾನು ಇಲ್ಲ ಅಂತ ಹೇಳೋದೇ, ಅವ್ರ ಅಗ್ನಿ ಅಂತ ಹೆಸರಲ್ಲಿದ್ರು ಹಾಡು ಮಾತ್ರ ಬಂಡೇ ಬಂದೆ. ಆಕ್ಚುಲಿ ಪೊಲೀಸ್ ಆದ್ಮೇಲೆ ಪೊಲೀಸ್ ಸ್ಟೋರಿ ಈಗ ತಿರ್ಗಾ ಪೊಲೀಸ್ ಸ್ಟೋರಿ ತಿರ್ಗಾ ಪ್ಲಾನಿಂಗ್ ಅಲ್ಲಿ ಇದ್ದೀವಿ. ತಿರ್ಗಾ ಅಗ್ನಿ ಇಸ್ ಗೋಯಿಂಗ್ ಟು ಕಮ್ ಬ್ಯಾಕ್. ಕಾಣ್ತಾ ಇರೋ 3 ಸಿಂಹಗಳು ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕಾಣದೇ ಇರುವ 4ನೇ ಸಿಂಹನೇ ಪೊಲೀಸ್. ಹೊರಗಿನ ಕಾವೇರಿ, ದುರ್ಗದ ಮದಕರಿ, ಈ 2 ಹೆಸರುಗಳು ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಅಲ್ಲಿವರೆಗೂ ಆ ಕ್ಷಣದವರೆಗೂ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ. ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಭಾರತ ಮಾತೆ, ಜೈ ಹಿಂದ್.
ಈ ಕಕ್ಷಿನ ತಲುಪಕ್ಕೆ ಈ ಸರಸ್ವತಿ ಪುತ್ರನಿಗೆ ಒಂದು ಪ್ರೀತಿಯಿಂದ ಸ್ಟ್ಯಾಂಡ್ ಇನೋವೇಷನ್ ಮಾಡುವುದ 5 ದಶಕಗಳಿಂದ ರಾಜ್ಯಸಿದಂತ ಸ್ವತಃ ಕಲಾವಿದ ಸರಸ್ವತಿ ಆಶೀರ್ವಾದವನ್ನು ಪಡ್ಕೊಂಡಂತ ಹೆಮ್ಮೆಯ ಸರಸ್ವತಿ ಪುತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ಇವಾಗ ನೀವು ವೇದಿಕೆಯಲ್ಲಿ ಇನ್ನೊಂದು ಕೆಲಸ, ಮುಖ್ಯವಾದ ಕೆಲಸನ ಮಾಡ್ಕೊಡ್ಬೇಕು. ಭಾರ್ಗ ಸಿನಿಮಾದ ಈ ಟ್ರೈಲರ್ ಲಾಂಚ್ ಬಿಡುಗಡೆಯ ಕಾರ್ಯಕ್ರಮಕ್ಕೆ ನಾವೇನು ಸೇರಿದ್ದೀವಿ, 50 ವರ್ಷಗಳ ನಿಮ್ಮ ಎಕ್ಸ್ಪೀರಿಯನ್ಸ್, ಜನರ ಪ್ರೀತಿಯ ಆಶೀರ್ವಾದ. ಹಾಗಾಗಿ ಆ ಪ್ರೀತಿಯ ಆಶೀರ್ವಾದದೊಂದಿಗೆ ಟ್ರೈಲರ್ನ ಲಾಂಚ್ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಖುಷಿಯಾಗಿ ಸರ್ ಕರೀತಾರೆ ಅವರು ಜನ ಇವತ್ತು ಇಲ್ಲಿ ಸೇರಿದ್ರಿ. ಸಾಯಿ ಕುಮಾರ್ ಸರ್ ಫ್ಯಾನ್ಸ್ ಇದ್ರಿ. ಸಾಯಿ ಕುಮಾರ್ ಸರ್ ಅವರ ಡೈಲಾಗ್ ಅನ್ನ ಕಣ್ಣು ಬಿಟ್ಟಿಸ್ತೆ ನಾವು ನೋಡೋ ರೀತಿಯಲ್ಲಿ ಹೇಳೋ ಅಂತ ಬಯಲಾಟ ಗೊತ್ತಿರೋರು ಯಾರು ಇದ್ದೀರಾ ಇಲ್ಲಿ ಧೈರ್ಯವಾಗಿ ಹಿಮ್ಮತ್ ಹೇಳ್ಬೇಕು. ಇಲ್ಲಿ ಸುಮ್ಮನೆ ತುಂಬಾ ಜನ ಅವರೇ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಸರ್ ಹೇಳ್ಬಿಟ್ಟಿದ್ದಾರೆ. ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ರಿಲೀಸ್ ಮಾಡ್ತೀರಾ ಅಂತ. ಯಾರು ಅಗ್ನಿ? ಯಾರು ಅಗ್ನಿ? ನಮ್ಮ ಓಜಿನ ಅಗ್ನಿ ಪಕ್ಕ ನಿಂತ್ಕೊಳಕ್ಕೆ ಯಾವ ಅಗ್ನಿ ರೆಡಿ ಇಲ್ಲ. ಸರ್, ನೀವು ಎಂತ ಟಾಸ್ಕ್ ಕೊಟ್ಬಿಟ್ಟಿದ್ದೀರಾ ಅಂದ್ರೆ ಅವ್ರಿಗೆ ಭಯ ಆಗ್ತಿದೆ. ಹೇಗೆ ಸ್ಟೇಜ್ ಬಂದು ಅಗ್ನಿ ಪಕ್ಕ ಇಲ್ಲ ಫಸ್ಟ್ ಈ ಅಣ್ಣವನ್ ಚಪ್ಪಾಳೆ ಒರಿಜಿನಲ್ ಅಗ್ನಿ ಪಕ್ಕದಲ್ಲಿ ನಿಂತ್ಕೊಂಡು ಧೈರ್ಯಗಳ ಬಂದ್ರಲ್ಲ, ಆ ಧೈರ್ಯಕ್ಕೆ ಸರ್ ಕಾಣಿಸ್ತಾ ಇರುವಂತಹ 3 ಸಿನಿಮಾಗಳಲ್ಲಿ ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಪ್ರತಿರೂಪವಾದ್ರೆ ಕಾಣಿಸ್ತಾ ಇರುವಂತಹ 4ನೇ ಸಿನಿಮಾನೇ ಈ ಪೊಲೀಸ್. ಸರ್ ಜೊತೆ ಸೇರಿ ಸರ್ ಆಶಯದೊಂದಿಗೆ ಅವರು ಆಸೆ ಪಟ್ಟಿದ್ದು ಡೈಲಾಗ್ ಯಾರು ಹೇಳ್ತಾರೋ ಅವ್ರಿಗೆ ಈಗ ನನಗೆ ಡಬ್ಬಿಂಗ್ ಅವರು ಸಿದ್ಧಾರ್ಥ ಜೀವ ನೀನೇನ್ ಮ್ಯಾನೇಜ್ಮೆಂಟ್ ತಗೋತೀವಿ. launch. ಸರ್ಪ್ರೈಸಿಂಗ್ ಅಂತ ಹೇಳ್ತಾ ಇದ್ರೆ ನಮ್ಮ ಕನ್ನಡಿಗರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಅವರ ಅಭಿನಯದ ದರ್ಶನ್ ಸರ್ ಅಭಿನಯದ ಹಾಡು ರೀಮಿಕ್ಸ್ ಆಗಿ ಭಾರ್ಗ ಸಿನಿಮಾದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದೆ. ಆ ರೀಮಿಕ್ಸ್ ವರ್ಷನ್ ಹೇಗಿದೆ ಚಂದನವರೆಗೆ ಚಂದದ ಎಂಟ್ರಿ ಕೊಡ್ತಾ ಇದ್ದೀರಾ ವೆಲ್ಕಮ್. ಹಾಗೂ ಭಾರ್ಗ ಟ್ರೈಲರ್ ಬೆಂಕಿ ತರ ಇದೆ. ಇನ್ನು ಈಗ ನಿಮ್ಮ ಮಾತುಗಳು ಭಾರ್ಗ ಎಕ್ಸ್ಪೀರಿಯನ್ಸ್ ಜರ್ನಿ ಹಾಗೂ ಪ್ರೀತಿಯ ಜೊತೆಗೆ ಟೀಮ್ ಜೊತೆಗೆ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಟೀಮ್ ಮೀಟಿಂಗ್ ಸಪೋರ್ಟಿವ್ ಆಗಿರ್ಬೇಕು ಅಂತ. ಸೊ ನಮ್ಮ ಡೈರೆಕ್ಟರ್ ಶಶಿಧರ್ ಅವರು, ನಿರ್ಮಾಪಕರಾದ ರಾಮ್ ಪ್ರಸಾದ್ ಸರ್ ದಯವಿಟ್ಟು ಜೊತೆಗಿರಬೇಕು ಅಂತ ಅವರ ಆಶಯ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದಂಗೆ ಇವತ್ತು ಭಾರ್ಗ ಈ ವೇದಿಕೆವರೆಗೂ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್. ಭಾರ್ಗ ಅಂತ ಬಂದಾಗ ಇದೊಂದು ಖುಷಿ ಹೇಳಿದಂಗೆ ಸಿನಿಮಾ ಇಸ್ ದ ಹೀರೋ. ನಾವೆಲ್ಲ ಅದರಲ್ಲಿ ಇರುವಂಥ ಒಂದು ಸಣ್ಣ ಪಾತ್ರಧಾರಿಗಳು. ಸಿನಿಮಾ ಬಗ್ಗೆ ಹೇಳಕ್ಕೆ ನನಗೆ ಏನೂ ಇಲ್ಲ. ಒಂದು ವಿಷಯ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ರೈಲರ್ ನೋಡಿದ್ದೀರಾ, ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ಟ್ರೈಲರ್ ಇನ್ನೊಂದು ಸಲ ನೋಡಿ.
ಕಾರ್ಗ ಕನ್ನಡ ಅಂತ ಟ್ರೇಲರ್ ಅಂತ ಸರ್ಚ್ ಮಾಡಿ ಟ್ರೇಲರ್ ಬರುತ್ತೆ. ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಆ ನಂಬಿಕೆ ನನಗಿದೆ. ಟ್ರೇಲರ್ ನೋಡಿ ಸಿನಿಮಾಗೆ ಬರ್ತೀರ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಸೋ ಮಚ್. ಅರುಣ್ ರಾಮಪ್ರಸಾದ್ ಅವರ ಮಾತುಗಳನ್ನ ಕೇಳಿದ್ವಿ. ನಾನು ಒಂದು ಪ್ರಶ್ನೆ ಕೇಳಬೇಕು ಅರುಣ್ ಅವರೇ, ನಿಮಗೆ ಸಿನಿಮಾ ಶೂಟಿಂಗ್ ಮಾಡೋದು ಸುಲಭ ಅನಿಸ್ತಾ ಅಥವಾ ಈ ಮಾತಾಡೋದು ಸುಲಭ ಅನಿಸ್ತಾ? ಶೂಟಿಂಗ್ ಮಾಡೋದು ಸ್ವಲ್ಪ ಅನ್ಸುತ್ತೆ. ಫುಲ್ ಕೈ ನಡುತ್ತಾರೆ, ಆದ್ರೆ ಆ ನಡುವ ಕೈಗಳನ್ನ ಕೈ ಹಿಡಿದು ಮುಂದಕ್ಕೆ ಯಶಸ್ಸಿನ ದಾರಿ ಕರ್ಕೊಂಡು ಹೋಗುವಂತ ಜನರು ಇದ್ದಾರೆ. ಅವರ ಆಶೀರ್ವಾದ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗಿರುವಂತಹ ಭಾರತಕ್ಕೆ ನಿಮಗೆ ಸಂತಾನ ಸಿಗಲಿ ಅಂತ ವಿಶ್ ಮಾಡ್ತೀವಿ. ಇನ್ನು ಪ್ರತಿ ತಂದೆ ಮಗನಿಗೆ ಮಗಳಿಗೆ ಫಸ್ಟ್ ಹೀರೋ ಸೂಪರ್ ಸ್ಟಾರ್ ಆದ್ರೆ ಅದೇ ರೀತಿ ತಂದೆಯ ಕನಸು ಮಕ್ಕಳಾಗಿರ್ತಾರೆ. ಸೊ ಆ ಕನಸನ್ನ ಇವತ್ತು ಕನ್ನಡ ಚಿತ್ರರಂಗದ ಮೂಲಕ ಭಾರತ ಸಿನಿಮಾದ ಮೂಲಕ ಅವರಲ್ಲಿರುವಂತಹ ಅಭಿನಯ ಎಲ್ಲರೂ ತಲುಪಿ ಯಶಸ್ಸು ಸಿಗಲಿ ಅನ್ನುವಂಥ ಕಣ್ಣುಗಳ ಕಾಣ್ತಾ ಇದೆ. 40 ವರ್ಷಗಳಿಂದ ಅಶ್ವಿನಿ ರೆಕಾರ್ಡಿಂಗ್ ಲೇಬಲ್ ಇದೆಯಲ್ಲ, ಕಂಪನಿ ಇದೆಯಲ್ಲ, ಅದೆಷ್ಟು ಗಾಯಕರಿಗೆ ಅದೆಷ್ಟು ಸಂಗೀತ ನಿರ್ದೇಶಕರಿಗೆ ಜೀವನ ಕೊಟ್ಟಿದೆ. ಇವತ್ತು ಅಂತ ಹೆಮ್ಮೆಯ ಕಂಪನಿಯ ಮಾಲೀಕ ಒಂದು ಪುಟ್ಟ ಮಗುವಾಗಿ ವೇದಿಕೆ ಮೇಲೆ ನಿಂತಿದ್ದಾರೆ. ಮಗನ ಸಿನಿಮಾನ ಜನ ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಒಪ್ಕೋತಾರೆ ಅಂತ ತಿಳ್ಕೊಳ್ಳೋದಕ್ಕೆ. ರಾಮಪ್ರಸಾದ್ ಸರ್, ಹಲೋ, ಎಲ್ರಿಗೂ ನಮಸ್ಕಾರ. ಆಯ್ತಾ? ಎಲ್ರಿಗೂ ನಮಸ್ಕಾರ. ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ 40 ವರ್ಷದಿಂದ ನಾನು ಮಾಡ್ಕೊಂಡು ಬಂದಿರೋದು. ಜೋಗಿ 20 ವರ್ಷ ಫಸ್ಟ್ ಪ್ರೊಡಕ್ಷನ್. ಈಗ ನನ್ನ ಮಗನಿಗೋಸ್ಕರ ಈ ಫಿಲ್ಮ್ ಅಂತ ಹೇಳ್ತೀವಿ ಅಂತ ತಿಳ್ಕೊಂತೀರ. ನನ್ನ ಕಥೆಗೋಸ್ಕರ ನಾನು ಮಾಡೋದು. ಕಥೆ ಸ್ಟ್ರಾಂಗ್ ಇತ್ತು. ಫಸ್ಟು ಶಶಿ ಅದಕ್ಕಿಂತ ಮುಂಚೆ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ದೆ, ಅದು ಅಷ್ಟು ಸರಿಯಾಗಿ ಓದಿರಲಿಲ್ಲ. ನಮ್ಮ ಹತ್ರ ಈಗ ಹುಡುಗ ಒಬ್ಬ ಒಂದು ಫಿಲಿಮ್ ಮಾಡೋಣ ಇವಾಗ ಅಂತ ಅಂದರೆ ಬೇಡ, ಮೊದಲೇ ಗ್ಲಾಸ್ ಆಗಿದೆ, ಸುಮ್ಮನೆ ನನ್ನ ಕಂಪ್ನಿ ನೋಡ್ಕೊಂಡು ಬರೋಣ ಅಂದರೆ ಸಣ್ಣ ಪ್ರೊಡಕ್ಷನ್ ಮಾಡಿ ಹೋಗಿ ತರ್ಸೋ ಅದನ್ನು ಕ್ಯಾನ್ಸಲ್ ಮಾಡ್ಕೊಂತಾನೆ ಕೂತಿ ತಲೆಯಲ್ಲಿ ನೀನು ಬಂದ ಪೂನಾಗ ಬಂದಿದ್ದೀನಿ ಅಂತ ಏನು ತೆಗಿಬೇಡಪ್ಪ, ಮುಚ್ಚು ಕತೆ ಹೇಳು ಒಂದು ಕತೆ ಹೇಳ. ನನಗೆ ಇದಾಯ್ತು, ಇಲ್ಲ ಏನೋ ಇದೆ ಇದು ಮಾಡ್ಬೋದು ಅಂತ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಒಂದು ಸಣ್ಣ ಬಡ್ಜೆಟ್ ಕೊಡ್ತೀನಿ ಅಂತಂದ್ರೆ ಅದಕ್ಕೂ ಒಂದು ಆಮೇಲೆ ಹೇಗೋ ಮಾಡ್ತೀವಿ ನನ್ನ ತಲೆ ಮೇಲೆ ಕಟ್ಟ. ಇವತ್ತು ಗಾರ್ಡನ್ ಒಂದು ಫಿಲ್ಮ್ ಇಟ್ಟಿಸ್ತಾನು, ಎಲ್ಲರೂ ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ನಾನು ಮಾಡೋ ಪಿಕ್ಚರ್ ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದಕ್ಕೆ ನಾನೇ ಇಲ್ಲ, ಏನೇ ತಪ್ಪಿದ್ರು ಇಬ್ಬರು ಇದು ಮಾಡಿ ಮಾಡ್ತಾ ಇದ್ದೆ. ಸೊ ಇಟ್ ಹಸ್ ಕಮ್ ಔಟ್ ವೆರಿ ಗುಡ್. ಡೆಫಿನೆಟ್ ಆಗಿ ಲೈಕ್ ಮಾಡೇ ಮಾಡ್ತಾರೆ ಅಂತ ಒಂದು ಹೋಪ್ಸ್ ಇದೆ. ಡೆಫಿನೆಟ್ ಸ್ಟಾರ್ ಕ್ಯಾಸ್ಟ್ ಸ್ಟೋರಿ ಇಲ್ಲೋ ಚೆನ್ನಾಗಿದೆ ನೀವು ಮಾಡೋದು. ಫಸ್ಟು ಆಸ್ ಎನ್ ಔಟ್ಸೈಡ್ ಅಂದರೆ ನಾನು ಬೇರೆ ಕಥೆ ಹೇಳಿದಾಗ ಅವರು ಓದಿದಾಗ ನನಗೊಂದು ಪ್ಲಸ್ ಆಯಿತು. ಆಮೇಲೆ ಆಗಿ ಪಟ್ಟಣಕ್ಕೆ ಒಂದು ಲೈಟಾಗಿ ಹೇಳಿದಾಗ ಎಲ್ಲ ಮಾಡಿ. ಸೊ ಕಷ್ಟಪಟ್ಟು ಅಪ್ ಆ್ಯಂಡ್ ಡೌನ್ಸ್ ನೋಡ್ಕೊಂಡು ಬಂದಿರೋದು. ನಾವು ಕಷ್ಟಪಟ್ಟು ಮಾಡಿದ್ದೀವಿ, ಕ್ರಾಫ್ಟ್ ಮಾಡಿದ್ವಿ, ಸುಮ್ಮನೆ ಹಂಗೆ ಮಾಡಿಲ್ಲ, ಕಷ್ಟಪಟ್ಟು ಮಾಡಿದ್ವಿ. 100% ನಿಮಗೆಲ್ಲ ಲೈಕ್ ಆಗುತ್ತೆ. ಡೆಫಿನೆಟ್ ಆಗಿ ಫೆಬ್ರವರಿ 6ನೇ ತಾರೀಕು ಮಿಸ್ ಮಾಡಿದ್ರೆ ದಯವಿಟ್ಟು ಥಿಯೇಟರ್ ಬಂದು ಫಿಲ್ಮ್ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕ್ಯಾಪ್ಟನ್ ರಾಮಪ್ರಸಾದ್ ಸರ್, ಥ್ಯಾಂಕ್ ಯು ಸೋ ಮಚ್. ರಾಮಪ್ರಸಾದ್ ಸರ್ ಹೇಳಿದಾಗೆ ಕ್ಯಾಪ್ಟನ್ ನಮ್ಮ ಚಿತ್ರದ ನಿರ್ದೇಶಕರ ಬಗ್ಗೆ ಒಂದು ಮಾತು ಹೇಳಬೇಕು. ಆಕ್ಚುಲಿ ಮನೆಗಳಲ್ಲಿರುತ್ತಲ್ಲ, PUC ಆದ್ಮೇಲೆ ಏನು ಓದ್ತೀಯಾ, ಇಂಜಿನಿಯರಿಂಗ್ ಮಾಡ್ತೀಯಾ, ಡಾಕ್ಟರ್ ಆಗ್ತೀಯಾ, ಹೀಗೆಲ್ಲ ಪ್ರಶ್ನೆ ಇರುತ್ತಲ್ಲ. ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿದೆ, ಏನಿದ್ರು ನಾನು ಸಿನಿಮಾ ಲ್ಯಾಂಡ್ನಲ್ಲೇ ಇರಬೇಕು, ಈ ಜಗತ್ತೇ ನನಗೆ ಪೂರ್ತಿ ಜಗತ್ತು ಅಂತ. ಸೊ VFX, ಆನಿಮೇಷನ್, ಫಿಲ್ಮ್ ಮೇಕಿಂಗ್ ಇದರ ಬಗ್ಗೆನೇ ಇವರ ಡಿಗ್ರಿ, ಮಾಸ್ಟರ್ ಡಿಗ್ರಿ ಇರುತ್ತೆ. ಅದಾದ ನಂತರ VFX ಸ್ಟೂಡೆಂಟ್ ಆಗಿರೋ ಕಾರಣ ಒಂದು ಅದ್ಭುತವಾದಂಥ ಅಡ್ವೆಂಚರ್ ಸಿನಿಮಾನ ಮಾಡಬೇಕು ಅಂತ ಕನಸಿರುತ್ತೆ. ಆದರೆ ಮೊದಲ ಸಿನಿಮಾಗೆ ಸೈನ್ಸ್ ನೋಡಿದ್ದಾರೆ, ಮೊದಲೇ ಸಿನಿಮಾಗೆ ಮಾಡಿಸ್ಕೊಂಡಿದ್ದೀರಾ. ಅಷ್ಟೇ ಯಾಕೆ ಇವ್ರನ್ನ ಸಮಾಧಾನ ಮಾಡೋಣ ಅಂತ ಇವ್ರ ಕಥೆ ಕೇಳಿದ್ದು, ಆದರೆ ಅವ್ರ ಕಥೆ ಹೇಳಿದ ರೀತಿಯಲ್ಲಿ ಮೆಚ್ಚುಗೆ ಸಿಕ್ಬಿಟ್ಟು ಸರ್. ಈಗ ರವಿ ಸರ್ ಮಾತಾಡ್ಬೋದು, ನೀವು ನಮ್ಮ ಸ್ಟೋರಿ ತೋರಿಸ್ಬಿಟ್ಟು ಪಿಕ್ಚರ್ ಕೊಟ್ಟರು. ನಾವು ಹೇಳಿ ಕಥೆಗೆ ಪಿಕ್ಚರ್ ಒಂದು ಲೈನ್ ಆ ಜಡ್ಜ್ಮೆಂಟ್ ಹುಡುಗಾಟಲ್ಲ. ಅವ್ನು ಹೇಳಿದ ರೀತಿ ಸ್ಟೋರಿ ಏನು ನಾನು ಯೋಚನೆ ಮಾಡಿದೆ ಹೇಗೆ ಮಾಡೋದು ಅಂತ ಅಷ್ಟು ಪರ್ಫೆಕ್ಟ್ ಆಗಿ ಇಲ್ಲ. ಏನು ತೆಗಿತೀವಿ ಅಂತ ಕೇಳಿದೆ, ಮಾಡಿ 100% ಕಾನ್ಫಿಡೆಂಟ್ ಇತ್ತು.
ಅವ್ರು ನೋಡಿ ಕೊಟ್ಟಿರ್ಬೋದು, ಓನ್ಲಿ ಲಿಸನ್ ದ ಸ್ಟೋರಿ ಅವ್ರು ಕೊಟ್ಟಿದ್ದಾರೆ. ಮತ್ತೆ ಎಷ್ಟು ಚೆನ್ನಾಗಿ ಹೇಳಿದ್ದೀರಾ ಸರ್. ಇವಾಗ ನಿಮ್ಮ ಮಾತನ್ನ ಈ ಜರ್ನಿ ಕಥೆ ಕೇಳೋ ಕುತೂಹಲ ಸರ್. ಶಶಿಧರ್ ಅವರೇ, ನಿಮ್ಮ ಮಾತುಗಳು. ತುಂಬ ಮಾತಾಡ್ತೀವಿ, ಸ್ವಲ್ಪ ಎಮೋಷನಲ್ ಆಗಿರುತ್ತೆ, ಯಾಕಂದ್ರೆ ಎಲ್ಲ ಮಾಡಿದ್ರು. ಬಟ್ ಸಿನಿಮಾನ ಈಗ ಒಂದು ಪ್ರೀ ರಿಲೀಸ್ ಈವೆಂಟ್ ಅಂತ ತರ್ತೀವಲ್ಲ, ಇದು ಒಬ್ಬ ಡೈರೆಕ್ಟರ್ ಕನಸಾಗಿರುತ್ತೆ. ನೆಕ್ಸ್ಟ್ ಆ ಕನಸು ನನಸಾಗೋದು ಫೆಬ್ರವರಿ 6 ನಮ್ಮ ಸಿನಿಮಾ ರಿಲೀಸ್ ಆದಾಗ. ನೀವು ಈಗ ನಾವೆಲ್ಲ ಹೇಳ್ತೀವಿ ನಾವು ಚೆನ್ನಾಗಿ ಮಾಡಿದ್ದೀವಿ, ಹಂಗೆ ತೆಗೆದಿದ್ದೀವಿ, ಹಿಂಗೆ ತೆಗೆದಿದ್ದೀವಿ. ಬಟ್ ರಿಯಲ್ ಆಡಿಯನ್ಸ್, ರಿಯಲ್ ಜಡ್ಜಸ್ ನೀವು. ಅವತ್ತು ನೀವು ನೋಡ್ಬಿಟ್ಟು ಎಸ್ ಸೈ ಅಂದ್ರೆ ಅವತ್ತು ರಿಯಲಿ ಐ ಆಮ್ ಬ್ಲೆಸ್ಡ್ ಅಂತೀನಿ. ಬಟ್ ಸೋಲಿ ಗೆಲ್ಲಿ ನಾನು ಎಲ್ಲೂ ಓಡೋಗಲ್ಲ, ಸಾಯೋದು ಸಿನಿಮಾ ಮಾಡ್ತೀನಿ, ನಿಮ್ಗೆ ಇಷ್ಟ ಆಗೋದು ಸಿನಿಮಾ ಮಾಡ್ತೀನಿ. ದೇವರಿಂದ ಇವತ್ತು ದೊಡ್ಡ ದೊಡ್ಡವರು ಆರ್ಟಿಸ್ಟ್ಗಳು ನನ್ನ ಫಸ್ಟ್ ಸಿನಿಮಾಗೆ ಸಿಗ್ತಾರೆ. ನಾನು ಫಸ್ಟ್ ಕತೆ ಹೇಳಿದ್ದು ಸಾಯಿ ಕುಮಾರ್ ಸರ್ಗೆ. ಅಂದರೆ ಕತೆ ಬರೀಬೇಕಾದ್ರೆ ನಿಮಗೆ ಅದು ಮಂಗ್ಳೂರ್ ಸ್ಲಾಗ್ ಬರುತ್ತೆ, ಅದರಲ್ಲಿ ಒಂದು ಮಾಸ್ ಓರಿಯೆಂಟೆಡ್ ಬರುತ್ತೆ. ಮಂಗ್ಳೂರ್ ಸ್ಲಾಗಲ್ಲಿ ಡೈಲಾಗ್ ಥರ ಬರುತ್ತೆ. ಯಾರು? ಸಾಯಿ ಕುಮಾರ್ ಸರ್. ಸರ್ ಈಗ ಸಾಯಿ ಕುಮಾರ್ ಸರ್ ಅಂತ ತಗೊಂಡಾಗ ಇದು ನಮ್ಮ ದುರ್ಗಲ್ ಒಂದು ನಿಮಿಷ ಫೋನ್ ಮಾಡ್ತೀನಿ, ಇಲ್ಲೇ ಶಾಗಿಲ್ಲ ಹೋಟ್ಲಲ್ಲಿ ಇರ್ತಾರೆ ಸರ್, ಕತೆ ಹೇಳ್ತೀನಿ, ಅವ್ರು ಎಕ್ಸ್ ಅಂತಾರೆ. ಸೊ ಅಲ್ಲಿಂದ ಗ್ರೀನ್ ಸಿಗ್ನಲ್ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ನಮ್ಮ ಮಿತ್ರ ಸರ್ ಹತ್ರ ಹೋಗ್ತೀವಿ, ಅವ್ರು ಎಸ್ ಅಂತಾರೆ. ಅದಾದ್ಮೇಲೆ ಅವಿನಾಶ್ ಸರ್ ಬರ್ತಾರೆ, ಅರುಣ್ ಸರ್ ಬರ್ತಾರೆ. ಸೊ ದ ಕ್ಯಾಸ್ಟಿಂಗ್ ಗೋಸ್ ಆನ್. ಬಟ್ ಫಸ್ಟ್ ನಾನು ಆಕ್ಷನ್ ಕಟ್ಟಿ ಸಾಯಿ ಕುಮಾರ್ ಸರ್ಗೆ ಹೇಳಿದಾಗ ಅಲ್ಲಿ ಥಿಂಗ್ಸ್ ವಾಸ್ ವೆರಿ ಈಸಿ ಅಂತ ಅಂದರೆ ನಾನು ಹಂಗೆ ಈಸಿ ಮಾಡ್ಬಿಡ್ತಾರೆ. ಇವತ್ತು ಅವರು ಒಬ್ಬ ಆಡಿಯನ್ನ ಕಟ್ಬಿಟ್ಟು ಲಾಂಚ್ ಮಾಡೋಣ. ಈಗ ದೊಡ್ಡವರು ಹೇಳಿದ್ದಾರೆ ನಮ್ಮ ಸೆಲೆಬ್ರಿಟೀಸ್ ಅಂತ. ಸೊ ಇವತ್ತು ನಮ್ಮ ಟ್ರೈಲರ್ನ ಸೆಲೆಬ್ರಿಟೀಸ್ ಲಾಂಚ್ ಮಾಡೋದಾಯಿತು. ಸೊ ಒಂದೊಂದು ಟರ್ನ್ ಇವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ ಅಂತ. ಆಡಿಯನ್ಸ್ ಕೈ ಹಿಡಿತಾರೆ. ಸೊ ಆಡಿಯನ್ಸ್ ಲಾಂಚ್ ಮಾಡಿದ್ರು. ಆ ನಂಬಿಕೆ ನಮ್ಮಲ್ಲಿದೆ. ಫೆಬ್ರವರಿ 6 ಎಲ್ಲರಿಗೂ ತಿಳಿದಂಗೆ ನಮ್ಮ ಜೊತೆ ಇನ್ನೊಂದಷ್ಟು ಸಿನಿಮಾಗಳು ಬರ್ತಾ ಇದೆ. ನಾವು ತುಂಬ ಜನಕ್ಕೆ ಸೇರಿ ನಾವು ಎಲ್ಲ ಲೈಕ್ ಬಿಫೋರ್ ಅವ್ರಿಗೆ ಕಿವಿ ಬೀಳುತ್ತಲ್ಲ ಒಂದು ಇಂಡಸ್ಟ್ರಿ ಕಾಪಾಡ್ತಾರೆ, ಅವಾಗ ಲೈಕ್ ಈ ಕಾಲ್ಟ್ ಸರ್ ತಿಳಿಸಿ ಬರ್ತಾ ಇದ್ದೀವಿ ಸರ್, ಸ್ವಲ್ಪ ಒಂದು ವಾರ ಮುಂದೆ ಹೋಗ್ಬಿಡಿ ಬರ್ತಾ ಇದೆ. ಯಾಕೆ ತಿರುಗಿ ನೋಡಲಿಲ್ಲ ಸರ್? ಬಟ್ ಇವಾಗ ನಾನು ಹೇಳ್ತೀನಿ ಸರ್, ಫೆಬ್ರವರಿ 6ನೇ ತಾರೀಕು ತಿರುಗಿ ನೋಡ್ತಾರೆ ಸರ್. ಆ ನೋಡಿ ನಾವು ಮಾಡ್ತೀವಿ ಸರ್. ನಾನು ಸಿನಿಮಾ ಥಿಯೇಟರ್ ಹೇಳ್ತೀನಿ ಇವಾಗ ಗೊತ್ತಿಲ್ಲ ಸರ್, ಬಟ್ ಪ್ರತಿಯೊಬ್ಬರು ಮನಸ್ಸು ಹೇಳ್ತೀನಿ ಸರ್. ಮೇಕಿಂಗ್ ತಪ್ಪಿದ್ರೆ ಸರ್ ನನ್ನ ನಂಬರ್ ತಗೊಳ್ಳಿ ಸರ್, 99020666 ಫೋನ್ ಮಾಡಿ ಸರ್. ಚೆನ್ನಾಗಿದೆ ಸರ್, ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ನಿಮ್ಮ ಸಿನಿಮಾ ತೋರಿಸಿ ಸರ್. ಇಷ್ಟೇ ನನ್ನ ಕೇಳ್ಕೊಳ್ಳೋದು. ದಯವಿಟ್ಟು ಹೊಸ ತಂಡನ ಸಪೋರ್ಟ್ ಮಾಡಿ. ಇನ್ನ ನಮ್ಮಂತ ಪ್ರತಿಭೆಗಳು ಮುಂದೆ ಬರಬೇಕು. ನಮ್ಮಂತ ಒಬ್ಬ ಡೈರೆಕ್ಟರ್ ಜೊತೆ ಈ ಥರ 100 ಪ್ರೊಡ್ಯೂಸರ್ಸ್ ಬರ್ತಾರೆ. ಆ ಸಪೋರ್ಟ್ ನಿಮ್ಮಲ್ಲಿ ಬರಬೇಕು. ಆ ಸಪೋರ್ಟ್ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ಕನ್ನಡ ಇಂಡಸ್ಟ್ರಿ, ಜನ ಇದ್ರೇನೆ ನಾವು. ಸೊ ನಾವು ಮೈಸೂರಲ್ಲಿ ಬೆಳೆದಂತ ಹುಡುಗ, ಚಿಕ್ಕ ವಯಸ್ಸಿಂದ ನಾವು ಬಿ ಬಾಸ್ ಅಭಿಮಾನಿಯಾಗೆ ಬಂದಿದೆ. ಏನಾದ್ರು ಒಂದು ಮಾಡಬೇಕು, ಏನಾದ್ರು ಮಾಡಬೇಕು ಅಂದಾಗ ಸರ್ ಹತ್ರ ಡಿಸ್ಕಷನ್ ಸರ್ ಮಾಡಬೇಕು ಸರ್, ಏನಾದ್ರು ಮಾಡಬೇಕು ಸರ್, ಒಂದು ಮಾಡೋಣ ಅಂದಾಗ ನಮ್ಮ ಆಡಿಯೋ ಲೇಬಲ್ ಎಲ್ಲ ಇತ್ತು. ಸೊ ಬಿ ಬಾಸ್ ಅಭಿಮಾನಿಗಳಿಗೆ ಬಿ ಬಾಸ್ ಸೆಲೆಬ್ರಿಟೀಸ್ ಅಷ್ಟೇ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಥಿಯೇಟ್ರಲ್ಲಿ ನಾವು ಕಥೆ ಹೇಳ್ತೀವಿ, ತಲೆ ತಿಂತೀವಿ, ಈ ಸಸ್ಪೆನ್ಸ್ ನೀವು ಮಜಾ ಮಾಡಬೇಕು, ಪ್ರತಿ ಸಾವಿರ ಟೆನ್ಷನ್ ಇರುತ್ತೆ. ಆ ಮಜಾ ಇಟ್ಟಿದ್ದೀವಿ. ಬನ್ನಿ, ಒಂದು ಧಮಾಕ ಆಗಿರುತ್ತೆ. 29 ನಿಮಗೋಸ್ಕರ ಸಾಂಗ್ ಬರ್ತಾ ಇದೆ. ಈಗ ಟ್ರೇಲರ್ ಬಂದಿದೆ. ಟ್ರೇಲರ್ ಇನ್ನೊಂದ್ಸತಿ ನೋಡಿ ಸರ್. ಇಷ್ಟ ಆದರೆ ಮಾತಾಡ್ಬೇಕು, ಬನ್ನಿ, ಬರಬೇಡಿ ಸರ್. ಏನೋ ಹುಡುಗರು ಮಾಡಿದ್ದಾರೆ, ಗೆಲ್ತಾರೆ, ಏನೋ ಚೆನ್ನಾಗಿ ಮಾಡಿದ ಪ್ರಯತ್ನ ಪಟ್ಟಿದ್ದಾರೆ. ತುಂಬ ಟೈಮ್ ಪಾಸ್ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಅನಿಸಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಹೇಳಿದ ಇಷ್ಟ ಆದರೆ ಇನ್ನೊಬ್ಬರು ಕರ್ಕೊಂಡು ಹೋಗಿ ಅನಿಸ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇದೇ ತರ ಪ್ರೀತಿ ಇರಲಿ ಸರ್, ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಅವರ ಮಾತಲ್ಲಿ 3 ವಿಷಯಗಳಂತೂ ಖಂಡಿತವಾಗ್ಲೂ ಗೊತ್ತಾಯ್ತು. ಸಿನಿಮಾದ ಮೇಲಿರುವಂತಹ ಪ್ಯಾಷನ್ ಹಾಗೂ ಅವರ ಕೆಲಸದ ಮೇಲಿರುವಂತಹ ಕಾನ್ಫಿಡೆನ್ಸ್ ಅಂಡ್ ಆನೆಸ್ಟಿ. ಅಷ್ಟು ಶ್ರದ್ಧೆಯಿಂದ, ಅಷ್ಟು ಆನೆಸ್ಟ್ ಆಗಿ ಸಿನಿಮಾವನ್ನು ಮಾಡಿದ್ದಾರೆ, ಅಷ್ಟೇ ಧೈರ್ಯವಾಗಿ ಹೇಳ್ಕೊಂಡಿದ್ದಾರೆ. ನಿಮ್ಗೆ ಇಷ್ಟ ಆದ್ರೆ ಸಿನಿಮಾಗೆ ಮತ್ತೆ ಜನರನ್ನ ಕರ್ಕೊಂಡ್ಬನ್ನಿಲ್ಲ, ಮೊಬೈಲ್ ಕೊಟ್ಟಿದ್ದಾರೆ. ಸೊ ಖಂಡಿತವಾಗಿ ಅದರ ಮನಸ್ಸನ್ನ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಮಗಿದೆ. ಭಾಗ ಇದೇ ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ. ಸಾಕಷ್ಟು ಜನ ಪ್ರೀತಿಯಿಂದ ಸ್ನೇಹಿತರು, ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಬಂದಿದ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗೆ ಪ್ರೀತಿ